ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಹಾಗೇನೆ ನಾವು ಎಕ್ಸಿಬಿಷನ್ ಹೋಗಿದ್ವಿ. ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು. ಸೊ ಇದು ಎಕ್ಸಿಬಿಷನ್ ಇದ್ದಿದ್ದು ಹೌಸಿಂಗ್ ಬೋರ್ಡಲ್ಲಿ ನಮ್ಮ ಮನೆ ಹತ್ತಿರ ಇರೋದ್ರಿಂದ, ಹಾಗೆ ಮಕ್ಳಿಗೂ ಕೂಡ ಮನೆಯಲ್ಲೇ ಇದ್ದು ಬೋರ್ ಆಗಿರುತ್ತೆ, ಸ್ವಲ್ಪ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಮತ್ತು ಮಕ್ಕಳೆಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 50 ರುಪೀಸ್ ತೊಗೊಂಡ್ರು. ಹಾಸನಲ್ಲಿ 2-3 ಕಡೆ ಹಾಕಿದ್ದಾರೆ ಎಕ್ಸಿಬಿಷನ್ನು, ಬಟ್ ನಮಗೆ ನಮ್ಮ ಏರಿಯಾದಲ್ಲೇ ಇದ್ದಿದ್ದರಿಂದ ನಾವಿಲ್ಲೇ ಹೋಗಿ ಬಂದ್ವಿ. ತುಂಬ ಜನ ಅಂತ ಏನು ಇರಲಿಲ್ಲ, ಯಾಕಂದರೆ 2-3 ಕಡೆ ಇರೋದ್ರಿಂದ ಯಾರಿಗೆ ಎಲ್ಲಿ ಹತ್ತಿರ ಆಗುತ್ತೆ ಅಲ್ಲಿ ಹೋಗ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಅನಿಮಲ್ಸ್ದೆಲ್ಲ ಹಾಕಿದ್ರು. ನನ್ನ ಮಗಳು ಸಖತ್ ಎಂಜಾಯ್ ಮಾಡ್ತಿದ್ಲು, ಯಾಕಂದರೆ ಅದು ಮೂಮೆಂಟ್ಸ್ ಎಲ್ಲ ಆಗ್ತಿತ್ತಲ್ಲ, ಅವಳಿಗೆ ಖುಷಿ ಆಗ್ತಾಯಿತ್ತು. ಹಾಗೆಯೇ ಪುಟ್ಟ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಗೇಮ್ಸ್ಗಳಿದ್ದು, ಏನು ಈ ಥರ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಹಾಗೆ ಜಂಪಿಂಗ್ ಇರ್ಬೋದು. ಸೊ ಈ ರೀತಿ ಎಲ್ಲ ವೀಲ್ ಚೇರ್ಸ್ ಆಗಿರ್ಬೋದು, ಹಾಗೆಲ್ಲ ಜಾಯಿಂಟ್ ವೀಲ್ಸ್ ಎಲ್ಲ ಇದ್ದು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಆಫರ್ ಕೂಡ ಇತ್ತು. ಏನಾದರೂ ಮನೆಗೆ ಬೇಕಾಗಿರೋದಾಗಿದ್ದರೆ, ಹಾಗೆ ಏನು ಜ್ಯುವೆಲ್ರೀಸ್ ಆಗಿರ್ಬೋದು, ಹಾಗೆ ಒಂದಷ್ಟು ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ ಆಗಿರ್ಬೋದು ಅದೆಲ್ಲ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಫಿಕ್ಸ್ಡ್ ರೇಟು 10 ರುಪೀಸ್ಗೆಲ್ಲ ಕ್ಲಿಪ್ಸ್ ಆ ಥರ ಎಲ್ಲ ಇತ್ತು. ಚೆನ್ನಾಗಿ ಅನಿಸ್ತಿತ್ತು. ಮಕ್ಕಳಿಗೆ ಕ್ಲಿಪ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಬಟ್ ನನ್ನ ಮಗಳ ಹೇರಿನ ಸ್ವಲ್ಪ ಉದ್ದ ಇಲ್ಲಲ್ಲ, ಹಾಗಾಗಿ ಉದ್ದ ಆದಮೇಲೆ ತೊಗೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ, ತೊಗೊಳ್ಲಿಲ್ಲ. ಸೊ ಈ ರೀತಿ ಎಲ್ಲ ಎಂಟ್ರಿ ಇದೆ. ಯಾರಾದರೂ ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ಪ್ಲೇಸ್ಗಳಿಗೆ ಕರ್ಕೊಬಂದರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ನಮಗೂ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಂಗೆ, ಫ್ಯಾಮಿಲಿ ಟೈಮ್ ಸಿಕ್ಕಂಗೆ ಆಗುತ್ತೆ. ಸೊ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ರು, ರಂಗೋಲಿಗೆ ಬಿಡೋದಕ್ಕೆ ಈ ಥರ ಡಿಸೈನ್ಸ್ ಎಲ್ಲ ಇತ್ತು. ಇದಕ್ಕೆ ಒಂದು ತೊಗೊಂಡ್ರೆ ನೀವು 40 ರುಪೀಸು, ಫುಲ್ ಒಂದು 6 ಏನೋ ಬರುತ್ತೆ ಒಂದು ಪ್ಯಾಕೆಟು. ಅದನ್ನು ತೊಗೊಂಡ್ರೆ 240ನೋ 260ನೋ ಏನೋ ಹೇಳಿದ್ರು. ಹಾಗೆ ತಿನ್ನೋದಕ್ಕೆ ಚಾಟ್ಸ್ ಕೂಡ ಇತ್ತು, ಗೋಬಿ, ಪಾನಿಪುರಿ, ಹಾಗೆ ಬೋಂಡಾ, ಬಜ್ಜಿ, ಈ ರೀತಿ ಪಾಪ್ಕಾರ್ನ್ಸ್, ಐಸ್ ಕ್ರೀಮ್ಸ್ ಎಲ್ಲ.
ಮನೆ ಕಡೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸಿಂಪಲ್ ಆಗಿರುವಂತಹ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.